ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ. ಏರ್ಪೋರ್ಟ್ನಿಂದ ಸೀದಾ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ ಅಂತಂದ್ರೆ ನಮ್ಮ ಮಹಿಳೆಯರಿಗೆ ಕೊಡುವಂತ ಒಂದು ಮರ್ಯಾದೆ. ಅದರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ 5 ನಿಮಿಷ ಹೆಚ್ಚು ಕಡಿಮೆ ಯಾವುದಾದ್ರೂ ಮಂತ್ರಿಗಳು ಬಂದ್ರೆ ವಾಚ್ ನೋಡ್ಕೊಳ್ತಾರೆ, ನಮ್ಗೆಲ್ಲರಿಗೂ ಕ್ಲಾಸ್ ತಗೊಳ್ತಾರೆ. ಆದ್ರೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು 45 ನಿಮಿಷ ತಡವಾಗಿದ್ರೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಮಹಿಳೆಯರಿಗೆ ಕೊಡುವಂತ ಗೌರವ, ಆದರ ಮತ್ತು ಸನ್ಮಾನ. ಬಂಧುಗಳೇ, ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳ್ತೀನಿ, ನಾವು ಹೆಣ್ಮಕ್ಳು ಸ್ವಾಭಿಮಾನಿಗಳು. ಬೇರೆಯವರು ನಮಗೆ ಏನಾದರೂ ಒಂದು ಕಪ್ ಟೀ ಕುಡಿಸಿದ್ರೆ, ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವೇನಾದರೂ ಒಂದು ಕಪ್ ಚಾ ಕುಡಿದ್ರೆ, ಟೀ ಕುಡಿದ್ರೆ ಅದು ನಮಗೆ ಋಣ ಆಗುತ್ತೆ. ಯಾವಾಗ ನಾವು ಅವರನ್ನ ನಮ್ಮ ಮನೆಗೆ ಕರೆದು ಟೀ ಜೊತೆಯಲ್ಲಿ ಉಪಮಾನ ಕೊಟ್ಟಾಗ ನಮ್ಮ ಋಣ ಕಡಿಮೆ ಆಗುತ್ತೆ ಅಂತ. ಆದರೆ ಇವತ್ತು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ, ಮಹಿಳೆಯರಿಗೋಸ್ಕರ ಇದ್ದಂಥ ಸರ್ಕಾರ ಮಾಡ್ತಾ ಇರುವಂಥ ಯೋಜನೆಗಳು